Good morning, everyone. Welcome to Me For You Spoken English classes. Today, we have a lesson called Present Continuous Tense. We have a lesson called Present Continuous Tense, which is the most easiest tense I feel. You know how in English, if you speak English, ಹಳ್ಳಿಯಲ್ಲಿ ಕೂಡ ಇಂಗ್ಲಿಷ್ನಲ್ಲಿ ಯಾರಾದರೂ ಮಾತಾಡ್ತಾರೆ ಅಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾ ಹೇಳ್ತೀನಿ. ರೀಸನ್ ಹೌ anybody for that matter. Okay, first thing that, friends, if you are there, you ask the first question every time you make a call. What are you doing? Yes, hello, what are you doing? That's the first question that you ask when you make a call. Huh? Answer will be, I am studying, I am walking, I am cooking, whatever it is, whatever you are doing, you mention that. Anyone for that matter, easily they begin to start speaking in English. That is in present continuous tense. Coming, going, singing, dancing, that's it, they say. Yeah. If you talk to anybody, any old person or anyone who has only studied about primary school, you try to speak to them, they will answer if that is possible in only present continuous tense. Okay. So it is, as I told, it is pretty easy, and I want all of you to focus on the lesson and start writing examples and responding according to the my questions. Okay. So let me begin. Present present continuous tense. Okay. All right. So present continuous tense ಎಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಹೇಗಿರುತ್ತೆ, ಸೊ ನೀವು ಹೇಗೆ ಯೂಸ್ ಮಾಡಬೇಕು, ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ನೌ. ಓಕೆ, ವೇರ್ ಇಸ್ ದಿಸ್? ಓಕೆ, ಆಲ್ ರೈಟ್. ಸೊ ಫಾರ್ಮುಲಾ ಗೋಸ್ ಲೈಕ್ ದಿಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಮ್ ಈಸ್ ಆರ್, ನೀವು ಆಮ್ ಈಸ್ ಆರ್ ಅನ್ನ ಕಲಿತೀರಿ ಹೆಲ್ಪಿಂಗ್ ವರ್ಬ್ ಆಗಿ. ಆಮ್ ಈಸ್ ಆರ್ ಕಲಿತೀರಿ ಹೆಲ್ಪಿಂಗ್ ವರ್ಬ್ ಆಗಿ. ಓಕೆ, ಆಲ್ ರೈಟ್. ಸೊ ಆಮ್ ಎಲ್ಲಿ ಯೂಸ್ ಮಾಡ್ತಾರೆ? ಸಬ್ಜೆಕ್ಟ್ ಐ ಬಂದಾಗ. ಈಸ್ ಎಲ್ಲಿ ಯೂಸ್ ಮಾಡ್ತಾರೆ? ಸಬ್ಜೆಕ್ಟ್ ಈ, ಶಿ, ಇಟ್ ಬಂದಾಗ. ಆರ್ ಎಲ್ಲಿ ಯೂಸ್ ಮಾಡ್ತಾರೆ? ಸಬ್ಜೆಕ್ಟ್ ವಿ, ಯು, ದೇ ಬಂದಾಗ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಸೆಂಟೆನ್ಸಸ್. ಫಾರ್ಮುಲಾ ಇದಕ್ಕೆಲ್ಲ ಏನಂತ ಹೇಳ್ತೀವಿ? ಸಬ್ಜೆಕ್ಟ್ ನಿಮಗೆ ಗೊತ್ತಿದೆ. ದೀಸ್ ಆರ್ ಆಲ್ ಸಬ್ಜೆಕ್ಟ್ಸ್. ಫಾರ್ ದ ಡೆಮೋ ಕ್ಲಾಸ್ ಸ್ಟೂಡೆಂಟ್, ಫಾರ್ ಯುವರ್ ಬೆನಿಫಿಟ್ ಐ ವಿಲ್ ಟೆಲ್ ಯು. ಸಬ್ಜೆಕ್ಟ್ ಅಂತಂದ್ರೆ ಕರ್ತೃ, ಸಬ್ಜೆಕ್ಟ್ ಅಂದ್ರೆ ಕರ್ತೃ, ಆಬ್ಜೆಕ್ಟ್ ಅಂದ್ರೆ ಕರ್ಮ, ಅಂಡ್ ನಿಮ್ಗೆ ಗೊತ್ತಿದೆ ವರ್ಬ್ ಅಂದ್ರೆ ಕ್ರಿಯಾಪದ. ಓಕೆ, ಸೊ ಲೆಟ್ಸ್ ರೈಟ್ ಫಾರ್ಮುಲಾ. ಸಬ್ಜೆಕ್ಟ್ ಪ್ಲಸ್ am, is, are plus V4. ಓಕೆ, ಸೊ ನಾಲ್ಕು ತರ ಸೆಂಟೆನ್ಸ್ಗಳು ಇರ್ತವೆ: ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾ ಪಾಸಿಟಿವ್ ಸೆಂಟೆನ್ಸ್ ಮತ್ತೆ ಇಂಟ್ರಾ ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಇಂಟ್ರಾ ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಕ್ವಶನ್ ಮಾಡೋದ್ರಲ್ಲೇ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಮಾಡೋದು. ಇಂಟ್ರಾ ಪಾಸಿಟಿವ್, ಇಂಟ್ರಾ ನೆಗೆಟಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆಮ್ ಈಸ್ ಆರ್ ಪ್ಲಸ್ ಸಬ್ಜೆಕ್ಟ್ am is r plus subject plus v4 ಅಂತ ಇರುತ್ತೆ. ನೆಕ್ಸ್ಟ್ am is r plus subject plus not plus v4 ಅಂತ ಇರುತ್ತೆ. ಆಯ್ತಾ? ಓಕೆ, ಸೊ ಲೆಟ್ಸ್ ಮೇಕ್ ಎಕ್ಸಾಂಪಲ್ಸ್ ನಾವು. ಸೊ ರೂಲ್ಸ್ ಅನ್ನ ಬರೀತೀನಿ ಫಸ್ಟ್. ರೂಲ್ಸ್ ಎಕ್ಸಾಂಪಲ್ಸ್ಗಿಂತ ಮುಂಚೆ ರೂಲ್ಸ್ ಬರೀತೀನಿ ಎಲ್ಲಿ ಯೂಸ್ ಆಗುತ್ತೆ ಅಂತ. ಓಕೆ, ರೂಲ್ಸ್ ನಂಬರ್ 1, ಟು ಟಾಕ್ ಅಬೌಟ್ an action which is
happening at the time of talking. ಓಕೆ, ನಾವು ಮಾತಾಡುವಂತಹ ಟೈಮ್ನಲ್ಲಿ ಏನಾದರೂ ಕೆಲಸ ನಡೀತಾ ಇದ್ರೆ ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಟೈಪ್ ಮಾಡ್ತಾ ಇದ್ದೀನಿ, ನೀವು ಬರ್ಕೋತಾ ಇದ್ದೀರಿ. ಐ ಆಮ್ ಟೈಪಿಂಗ್, ಯು ಆರ್ ರೈಟಿಂಗ್. ಹಿ ಈಸ್ ಲಿಸ್ನಿಂಗ್, ಶಿ ಇಸ್ ಕಮಿಂಗ್, ವೆಹಿಕಲ್ಸ್ ಆರ್ ಗೋಯಿಂಗ್, ಈ ತರ. ಓಕೆ, ನೆಕ್ಸ್ಟ್, an action which takes place only for a short period of time. ಯಾವುದಾದ್ರೂ ಒಂದು ಆಕ್ಷನ್ ಸ್ವಲ್ಪ ದಿನಗಳ ಮಟ್ಟಿಗೆ, ಸ್ವಲ್ಪ ಹೊತ್ತಿನ ಮಟ್ಟಿಗೆ ಮಾತ್ರ ನಡೀತದೆ, ಅದಕ್ಕೆ ನಾವು ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, an action which started in the past and still going on at the time of talking. ಒಂದು ಕೆಲಸ ಪಾಸ್ಟ್ ಅಲ್ಲಿ ಚಾಲೂ ಆಯ್ತು, ಈಗ ಮಾತಾಡ್ತಿದೀವಲ್ಲ ಇನ್ನೂ ನಡೀತಾ ಇದೆ ಅಂದಂಗೆ. ಒಂದು ಕೆಲಸ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಯ್ತು, ಇನ್ನೂ ನಡೀತಾ ಇದೆ, ಮಾತಾಡೋ ಟೈಮ್ನಲ್ಲಿ ಕೂಡ ನಡೀತಾ ಇದೆ. ಅನ್ ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಸ್ಟಿಲ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಟಾಕಿಂಗ್. ಏನಿರ್ಬೋದು ಅದು? 7 ಗಂಟೆಗೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, ಆಯ್ತಾ, ಇನ್ನೂ ನಡೀತಾ ಇದೆ ಕ್ಲಾಸ್, ಹೇಳ್ಬೋದಾ? ಏ ರಾಜ, ಗಣಪತಿ ಎಲ್ಲಿ ಮೆಸೇಜ್ ಹಾಕಿದ್ರಿ ನೀವು? ಯಾವ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರಿ? ಈ ಗಣಪತಿ 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 ₹90 ಗ್ರೂಪ್ ಅಲ್ಲಿ ನಾ ಮೆಸೇಜ್. ಡೆಮೋ ಗ್ರೂಪ್ ಅಲ್ಲಿ ಹಾಕಿದ್ದೆ, ನಮ್ ರೆಗ್ಯುಲರ್ ಗ್ರೂಪ್ ಅಲ್ಲಿ ಹಾಕಿದ್ದೆ. ನೋ 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 ನೋ, ರೆಗ್ಯುಲರ್ ಗ್ರೂಪ್ ಅಲ್ಲಿ ಅಷ್ಟೇ ಹಾಕ್ಬೇಕು ರಾಜು. ದಿಸ್ ಇಸ್ ಫಾರ್ ದ ಓಕೆ ಅದನ್ನ ಡಿಲೀಟ್ ಫಾರ್ ಆಲ್ ಮಾಡಿ ಡೆಮೋ ಗ್ರೂಪ್ ಅಲ್ಲಿ ಹಾಕಿದ್ದು. ಓಕೆ. ಹಾ, ಮತ್ತೆ ನೀವು ಆ ಗ್ರೂಪ್ ಇಂದ ಎಕ್ಸಿಟ್ ಆಗ್ಬಿಡಿ, ನಡೀತದೆ, ಯಾಕಂದ್ರೆ ನೀವು ಈ ಗ್ರೂಪ್ ಅಲ್ಲಿ ಇದ್ರಲ್ಲ. ಹಾ ಸರಿ. ಓಕೆ, ಇಲ್ಲ ಅಂದ್ರೆ ₹99 ಕೊಟ್ಟಂದ್ರೆ ಮತ್ತೆ ಎಲ್ಲರೂ ಇಲ್ಲೇ ಬಂದ್ಬಿಡ್ತಾರೆ. ಇಟ್ಸ್ ಓಕೆ. ಹಾ, ಆಯ್ತಲ್ಲ. ಸೊ ಐ ವಿಲ್ re-explain once again. Okay, to talk about an action which is happening at the time of talking. ನಾವು ಈಗ ಮಾತಾಡ್ತಾ ಇದ್ದೀವಿ, ಈ ಟೈಮ್ ನಲ್ಲಿ ನಡೀತಾ ಇರುವಂತಹ ಕೆಲಸ. ನಾನು ಈಗ ಮಾತಾಡ್ತಾ ಇದ್ದೀನಿ, ಅವಾಗ ಎಲ್ಲರೂ ನೀವು ನಿಮ್ ಕೆಲಸ ಮಾಡ್ತಾ ಇದ್ದೀರಿ. ಗಣಪತಿ is deleting the message, ಪಲ್ಲವಿ is listening to the class, ನಿತಿನ್ is writing examples. ಆಯ್ತಾ, ಈ ತರ. And next, an action which takes place only for a short period of time. ಅರ್ಥ ಆಯ್ತಲ್ಲ? ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಈಗ ಇವತ್ತು ನಮ್ಮ ಹತ್ರ ಡೆಮೋ ಕ್ಲಾಸ್ ಸ್ಟೂಡೆಂಟ್ ಇದ್ದಾರೆ, ಅರುಣಾ ಕುಮಾರಿ. ಓಕೆ, ಸೊ ಅವರು 3 ದಿವಸದ ಮಟ್ಟಿಗೆ ಡೆಮೋನ ಅಟೆಂಡ್ ಆಗ್ತಾ ಇದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ? ಐ ಆಮ್ ಅಟೆಂಡಿಂಗ್ ಅ ಡೆಮೋ ಕ್ಲಾಸ್. ನಾನು ಡೆಮೋ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀನಿ, ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ವಾ? ಮತ್ತೆ ಹಿ ಈಸ್ ಸರ್ಚಿಂಗ್ ಫಾರ್ ಅ ಜಾಬ್. ಅವನು ಕೆಲಸ ಹುಡುಕ್ತಾ ಇದ್ದಾನೆ, ಎಷ್ಟು? ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ವಾ? ಕೆಲಸ ಹುಡುಕೋದೇನು ವರ್ಷಾನುಗಟ್ಲೆ ಆಗುದಿಲ್ಲಲ್ಲ. ನೆಕ್ಸ್ಟ್, ಮೇ ಬಿ ಕ್ಯಾನ್ ಸಂಬಡಿ ಗಿವ್ ಎನ್ ಎಕ್ಸಾಂಪಲ್? ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ? ಸ್ವಲ್ಪ ದಿನ ಮಟ್ಟಿಗೆ ನಡೀತಾರಂತ ಕೆಲಸ. ಬೇಗ ಅನ್ಮ್ಯೂಟ್ ಮಾಡಬೇಕು, ಅನ್ಮ್ಯೂಟ್ ಮಾಡಿ ಹೇಳ್ಬೇಕು. She is cooking for lunch. ಶಿ ಈಸ್ ಕುಕಿಂಗ್ ಲಂಚ್ ಅಷ್ಟೇ. ಹಾ, ಓಕೆ ಓಕೆ, ಫಾರ್ ಲಂಚ್. ಹಾ, ನೆಕ್ಸ್ಟ್, He he searching home. ಈ ಸರ್ಚಿಂಗ್ ಅ ಹೋಮ್. ಓಕೆ, ನೆಕ್ಸ್ಟ್, ಸ್ವಲ್ಪ ದಿನಗಳ ಮಟ್ಟಿಗೆ ನಡೀತಾ ಇದೆ ಕೆಲಸ, ಏನದು? ಬೇಗ ಬೇಗ. She is going school. ಹಾ, ಶಿ ಈಸ್ ಗೋಯಿಂಗ್ ಟು ಸ್ಕೂಲ್. ಹೂಸ್ ದಟ್ ಶಿ, He's ನಿತಿನ್? searching clients. ನಿತಿನ್, ಹೂಸ್ ದಟ್ ಶಿ? ವಾಟ್ ಮಾ? ಹಾ ಹಾ, ನೆಕ್ಸ್ಟ್, He's searching clients. ಈ ಸರ್ಚಿಂಗ್ ಫಾರ್ ಅ ಕ್ಲೈಂಟ್ಸ್. ಆಯ್ತಲ್ಲ, ಸ್ವಲ್ಪ ದಿನಗಳ ಮಟ್ಟಿಗೆ ನಡೀತಾ ಇದೆ ಈ ಕೆಲಸ, ಮುಗೀತು. ಅದಾದ್ಮೇಲೆ ನಡೆಯೋದಿಲ್ಲ ಅನ್ನಕ್ಕೆ, ಆಯ್ತಾ? ಮತ್ತೆ ನೆಕ್ಸ್ಟ್ ರೂಲ್, ಆನ್ ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್. ಪಾಸ್ಟ್ ಅಲ್ಲಿ ಒಂದು ಆಕ್ಷನ್ ಸ್ಟಾರ್ಟ್ ಆಗಿದೆ, ಇನ್ನ ನಡೀತಾ ಇದೆ, ಏನದು? I am riding an bicycle. ಐ ಆಮ್ ರೈಡಿಂಗ್ ಅ ಬೈಸಿಕಲ್. ಓಕೆ, ನೆಕ್ಸ್ಟ್, ಸಿ ಐ ವಿಲ್ ಟೆಲ್ ಯು. ಹಿ ಈಸ್ ಸ್ಟೇಯಿಂಗ್ ಇನ್ ಹಿಸ್ ಆಂಟೀಸ್ ಹೌಸ್ ಫ್ರಮ್ 10 days. ಓಕೆ, he is selling fruits in ಕೃಷಿ ಮೇಳ ಧಾರವಾಡ ಫ್ರಮ್ 4 days. ಆಯ್ತಲ್ಲ, 4 ದಿವಸದಿಂದ ಚಾಲೂ ಮಾಡ್ತಾ ಇದ್ದಾರೆ.
Next, she is serving as a teacher in XYZ school from 3 years. ಮೊದಲು ಚಲೋ ಆಗಿದೆ, ಪಾಸ್ಟ್ ಅಲ್ಲಿ ಚಲೋ ಆಗಿದೆ, ಇನ್ನ ನಡೀತಾ ಇದೆ, ಈ ತರ. We are constructing the house from 6 months. ಕರೆಕ್ಟ್ ಕರೆಕ್ಟ್. ಮತ್ತೆ ಮತ್ತೆ ಎಕ್ಸಾಂಪಲ್, ಪಾಸ್ಟ್ ಅಲ್ಲಿ ಚಲೋ ಆಗಿದೆ, ಇನ್ನ ನಡೀತಾ ಇದೆ. ಅನ್ಮ್ಯೂಟ್ ಮಾಡಬೇಕು, ಹೇಳ್ಬೇಕು, ಮತ್ತೆ ಮ್ಯೂಟ್ ಮಾಡಬೇಕು. ಹಾ, ನೆಕ್ಸ್ಟ್. ಓಕೆ, ತಿಳಿತಲ್ಲ. ಸೊ ಶಾಲ್ ವಿ ಗೋ ಟು I am ಎಕ್ಸಾಂಪಲ್? attending the class. ಹಾ, From I am I am attending the class MSc classes since from 6 months. ಹಾ. ಸೊ ಇಲ್ಲೊಂದು ಹೇಳ್ತೀನಿ ನಾನು. ಯಾರು ಅವರು ಹೇಳಿದವರು? MSc. Aruna. Joining. Aruna. ಎಸ್, ಅರುಣ. ಒಂದು ಸ್ಮಾಲ್ ಗ್ಲಿಚ್, ಸ್ಮಾಲ್ ಮಿಸ್ಟೇಕ್ ಏನಂದ್ರೆ ಸಿನ್ಸ್ ಫ್ರಾಮ್ ಎರಡು ಒಂದೇ ಸಲ ಹೇಳಬಾರದು, ಆಯ್ತಲ್ಲ. ಸಿನ್ಸ್ ಅಂದ್ರೂ ಕೂಡ ಟೈಮ್ ಪ್ರಿಪೋಸಿಷನ್. ಓಕೆ, ನೆಕ್ಸ್ಟ್ ಫ್ರಾಮ್ ಅಂದ್ರೂ ಕೂಡ ಟೈಮ್ ಪ್ರಿಪೋಸಿಷನ್. ಸಿನ್ಸ್ ಮತ್ತೆ ಫ್ರಾಮ್ ಎರಡು ಒಂದೇ ಸಲ ಹೇಳಬಾರ್ದು. ಓಕೆ, ಎರಡಕ್ಕೂ ಬೇರೆ ಬೇರೆ ಮೀನಿಂಗ್ ಇವೆ, ಅದನ್ನ ಬೇರೆ ಬೇರೆ ಟೈಮಲ್ಲಿ ಹೇಳ್ಬೇಕು. ಇಲ್ಲಾಂದ್ರೆ ಅದು ಹೆಂಗ ಅನ್ಸುತ್ತಂದ್ರೆ ಕ್ಯಾಚ್ ಹಿಡಿ ಅಂತೀವಲ್ಲ, ಬಾಲ್ ಬರ್ತಾ ಇದೆ ಕ್ಯಾಚ್ ಹಿಡಿ ಅಂದಾಗ. ಓಕೆ, ಟೈಮ್ ಪ್ರಿಪೋಸಿಷನ್ಸ್ ಅನ್ನು ಪಾಠ ಬಂದಾಗ ಮತ್ತೆ ಒಂದ್ಸಲ ಕಲಿಯೋಣ. ಓಕೆ, ನಾವು ಲೆಟ್ಸ್ ಮೇಕ್ 7 ಎಕ್ಸಾಂಪಲ್ಸ್, ಬ್ಯೂಟಿಫುಲ್ 7 ಎಕ್ಸಾಂಪಲ್ಸ್. ಐ ಎಮ್ ರೈಟಿಂಗ್ notes. I am writing notes. I, Negative. I am not writing notes. Ramesha, you must be here in the class. Don't miss. No, sir. You are like Vande Bharat Express for us, our class. Am I? Am I not writing notes? Am I writing the notes? Next, am I not? Am I not writing the notes? ಆಯ್ತಲ್ಲ. ನೋಡಿ, ಇಂಗ್ಲಿಷ್ ನಲ್ಲಿ am I writing the notes, am I not writing the notes, ಇದು ಒಂದಕ್ಕೆ ಮಾತ್ರ ಶಾರ್ಟ್ ಕಟ್ ಬರಂಗಿಲ್ಲ. ಎಮಂಟ್ ಆಯ್ ಬರಂಗಿಲ್ಲ, ಇದು ಒಂದಕ್ಕೆ ಮಾತ್ರ ಎಮಂಟ್ ಆಯ್ ಬರಂಗಿಲ್ಲ. ಅರ್ಥ ಆಯ್ತಲ್ಲ. ಉಳ್ಕೋದಕ್ಕೆಲ್ಲ ಬರುತ್ತೆ, ಇದು ಒಂದಕ್ಕೆ ಮಾತ್ರ ಎಮಂಟ್ ಆಯ್ ಬರಂಗಿಲ್ಲ, am I not ಬರುತ್ತೆ. ನೆಕ್ಸ್ಟ್, am I writing the notes ಆಯ್ತಾ. ನೆಕ್ಸ್ಟ್, I be. ದ ಏನಕ್ಕೆ ಯೂಸ್ ಮಾಡ್ತೀವಿ ಸರ್? ಹಾ, ನಾಟ್ ಅದೇ notes ಅಂತ ಹೇಳ. ರೈಟಿಂಗ್ ನೋಟ್ಸ್. ವೆರಿ ಗುಡ್, ಗುಡ್. ಸೊ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಗ್ಲಿಷ್ ನೋಟ್ಸ್ ಬಗ್ಗೆನೇ ಮಾತಾಡ್ತಿದೀವಲ್ಲ, ಹಂಗಾಗಿ ಪರ್ಟಿಕ್ಯುಲರ್ ನೋಟ್ಸ್ ಬಗ್ಗೆ ಮಾತಾಡಿದಾಗ ದ ಯೂಸ್ ಮಾಡ್ತೀವಿ, ಆಯ್ತಲ್ಲ. ನೆಕ್ಸ್ಟ್, ವಿ ಆರ್. ಮೇಕ್ ಸೆಂಟೆನ್ಸ್, ಕಮ್ ಆನ್. We are attending the class. ನೋಡಿ, ಇಲ್ಲಿ ದ ಯೂಸ್ ಮಾಡಿದೀವಲ್ಲ, ಯಾಕೆ ಹೇಳಿ? ದ ಅಂದ್ರೆ ಇಂಗ್ಲಿಷ್ ಕ್ಲಾಸ್ ಬಗ್ಗೆನೇ ಮಾತಾಡ್ತಿದ್ದೀವಿ ನಂಗೆ, ಪರ್ಟಿಕ್ಯುಲರ್. ನೆಗೆಟಿವ್ ನಲ್ಲಿ ನಾಟ್ ಅಟೆಂಡಿಂಗ್ ದ ಕ್ಲಾಸ್. ಇಂಟ್ರೋಪಾಸಿಟಿವ್ ನಲ್ಲಿ Are we attending the class? ನೆಕ್ಸ್ಟ್, Are we not attending the class? you can just make this aren't we attending the, Aren't. ಅಲ್ಲ. Are we attending the class? Next, aren't we attending the? Are we not attending the class? ಬೇಗ ಬೇಗ ಬರ್ಕೋಬೇಕು. ಈ ವಿಡಿಯೋ ನಿಮಗೆ ಮತ್ತೆ ಸಿಗುತ್ತೆ. ಐ ಆಮ್ ಗೋಯಿಂಗ್ ಟು ಶೇರ್ ದಿಸ್ ಆನ್ ಯೂಟ್ಯೂಬ್ ವಿತ್ ನೋಟ್ಸ್. ಎಲ್ಲ ಲೆಸನ್. ಗೈಸ್, ಐ ಟೋಲ್ಡ್ ಯು ನೋ, ನಂದು ಯೂಟ್ಯೂಬ್ ಮಾನಿಟೈಸೇಷನ್ ಆಗುವವರೆಗೂ ನಾನು ಎಲ್ಲ ಐಟಮ್ ಅನ್ನ ಫ್ರೀ ಆಗಿ ಕೊಟ್ಟು ಬಿಡುವೆ. ಅರ್ಥ ಆಯ್ತಲ್ಲ. ಆಮೇಲೆ ಚಾರ್ಜ್ ಮಾಡಿ. ಐ ಆಮ್ ಗೋಯಿಂಗ್ ಟು ಗಿವ್ ದಿಸ್ ಫಾರ್ ಫ್ರೀ. ಐ ವಿ ಆಯ್ತಾ. ನೆಕ್ಸ್ಟ್ ಯು, ದೇ, ಯು. Can I make example for you? You examples. Come on. You are searching a job. Correct? No, sir.
You aren't searching a job. ಕರೆಕ್ಟಾ? Okay. Aren't you searching a job? You are searching a job. ನೀನು ಒಂದು ಕೆಲಸವನ್ನ ಹುಡುಕುತ್ತಾ ಇದ್ದೀಯಾ? You aren't searching a job. ನೀನು ಒಂದು ಕೆಲಸವನ್ನ ಹುಡುಕುತ್ತಾ ಇಲ್ಲ. Are you searching a job? ನೀನು ಒಂದು ಕೆಲಸವನ್ನ ಹುಡುಕುತ್ತಾ ಇದ್ದೀಯಾ? Aren't you searching a job? ನೀನು ಒಂದು ಕೆಲಸವನ್ನು ಹುಡುಕುತ್ತಾ ಇಲ್ಲವಾ? ಆಯ್ತಲ್ಲ? ನೀನು ಒಂದು ಕೆಲಸವನ್ನು ಹುಡುಕುತ್ತಾ ಇಲ್ಲವಾ? ನೆಕ್ಸ್ಟ್ they They are are playing game. playing a game. Yes. ಅಂದ್ರೆ ಅವರು ಆಟ ಆಡುತ್ತಾ ಇದ್ದಾರೆ. ಅವರು ಒಂದು ಆಟವನ್ನ ಆಡ್ತಾ ಇದ್ದಾರೆ. ನೆಕ್ಸ್ಟ್ they aren't playing a game. ಅವರು ಒಂದು ಆಟವನ್ನು ಆಡುತ್ತಾ ಇಲ್ಲ. Are they playing a game? Next, aren't they playing a game? Okay. ಅರ್ಥ ಆಯ್ತಲ್ಲ? Go to the next one. He is He is reading a book. reading a book. ಅಂದ್ರೆ ಅವನು ಅವನು ಪುಸ್ತಕವನ್ನು ಓದ್ತಾ ಇದ್ದಾನೆ. ಪುಸ್ತಕವನ್ನು ಓದುತ್ತಾ ಇದ್ದಾನೆ. ನೆಕ್ಸ್ಟ್ ಅವನು ಪುಸ್ತಕವನ್ನು ಓದುತ್ತಾ ಇಲ್ಲ. Is he reading a book? Next, isn't he reading a book? Okay. Next. He is. ಅವಳು ಮಾಡುತ್ತಾ ಇದ್ದಾಳೆ. What is that? Cooking. Huh? Cooking food, He is sir. cooking. Next. Okay, isn't she cooking food? Got it? She's cooking food. She isn't cooking food. Is she cooking food? Isn't she cooking food? Understand? ಅವಳು Yes. ಅಡುಗೆ ಮಾಡುತ್ತಾ ಇದ್ದಾಳೆ. ಅವಳು ಅಡುಗೆ ಮಾಡುತ್ತಾ ಇಲ್ಲ. ಅವಳು ಅಡುಗೆ ಮಾಡುತ್ತಾ ಇದ್ದಾಳ. ಅವಳು ಅಡುಗೆ ಮಾಡುತ್ತಾ ಇಲ್ಲವ? ಓಕೆ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್. ಮಳೆ ಬರ್ತಾ ಇದೆ ಅನ್ನಕ್ಕೆ ಇಟ್ ಈಸ್ Rain. ಮಳೆ ಬರ್ತಾ ಇಲ್ಲ ಅನ್ನಕ್ಕೆ It is not raining. It is not raining. ಮಳೆ ಬರ್ತಾ ಇದೆಯಾ ಅಂತ ಕೇಳೋಕೆ Is it raining? Is it raining? ಮಳೆ ಬರ್ತಾ ಇಲ್ವಾ ಅನ್ನಕ್ಕೆ
Isn't Isn't raining. not raining. Isn't or raining. Isn't it raining? ಆಯ್ತಲ್ಲ, ಮಳೆ ಬರ್ತಾ ಇಲ್ವಾ ಅನ್ನಕ್ಕೆ isn't it raining. Understood? It is raining. It is not raining. Is it raining? Isn't it raining? Okay. I hope you all understood. I hope you're still writing. Those who have completed writing, who has completed writing? No, sir. Hana, read I example na 4 set ಹೇಳಿ ಓದಿ. I am writing notes. I am not writing notes. Am I writing notes? Am I not writing the notes? Swati, we We are attending the class. We are not attending the class. Are we attending the class or not we attending the class? ಮತ್ತೆ ಯಾರು ಬರ್ತಾರೆ? ಗಣಪತಿ, ನಾನು ಚಿನ್ನುಮೈ, ಚಿನ್ನುಮೈ. ಹಾ, ಓಕೆ ಓಕೆ. ನಿತಿನ್, You are searching a job. You are not searching a job. Are you searching a job? Are not you searching a job? students, next, what is next example? They They They- are playing. Day, sir. They are they are Playing. playing a game. okay. They aren't playing a game. Huh. Are they playing a game? Huh. Aren't they playing a game? Huh. Next, He next. is reading a book. He He is He is not reading a book. Is he reading a book? Isn't he reading a uh, book? She is cooking a food. She is not cooking a food. She is cooking food. She Is is not. she cooking food? Isn't she cooking food? Huh. it is It is raining. raining. It is It is not not raining. raining. Is it raining? Isn't it raining? Okay, cool. Next. Next. Okay, Finish, sir. all right. Finish. Now what I will do is another one separate other example somebody should tell. Who will tell example for I? Raise your hand. ಈ ತರ ಸೆಟ್ ಹೇಳ್ಬೇಕು, 4 ಸೆಟ್. ಯಾರು ಹೇಳ್ತೀರಿ? Sir, I am I listening. am a ವಿದ್ಯಾ. I am 4 listening. set. I am listening music. Listening to. I am listening to music. I am not listening to music. Am I listening to music? Am I not listening to music? ವೆರಿ ಗುಡ್ ಸೂಪರ್. ವಿ ಯಾರು ಹೇಳ್ತೀರಿ? ವಿ ಒಂದೇ ಚಾನ್ಸ್ ಸಿಗೋದಾ? we are watching movies, sir. ಯಾರು ಹೇಳ್ತೀರಿ ಅಂದ್ರೆ ಹೆಸರು ಹೇಳ್ಬೇಕು. ನಾನು ರಮೇಶ್. ವೇಟ್ ರಮೇಶ್. We are watching movies, sir. We are not watching the movie. Are we watching movie? Aren't we watching movie? Correct. Okay, Nitin, can you give example for you? You are. Nitin. You. Who will tell you? Sir. Tell you. Nitin, can you tell you example? Sir, Yes, please tell. Go ahead. you are eating food. You are not eating food. Are you eating food? Are not you eating food? Good. Next, I, we, you ಆಯ್ತಲ್ಲ. they who will tell they ಯಾರು ಹೇಳ್ತೀರಿ? ಸ್ವಾತಿ. They are ordering a food. They are not ordering a food. Are they ordering a food? Or not they ordering a food? I, we ಆಯ್ತಲ್ಲ. he. ನಿರ್ಮಲಾ ಮೇಡಮ್, he He is playing
cricket? A cricket alla. He is playing cricket. Huh? He is playing cricket. A cricket alla. He is playing cricket. He isn't he isn't playing a cricket. He playing a cricket. Isn't he playing a cricket? A cricket alla. Just cricket. Okay. Isn't he playing a cricket? Playing cricket. Next, she. She, sir, madam. Lakshmi. 1 minute. Ajay Kumar. Okay. 1 minute. Lakshmi, I'll come back. ಎಲ್ಲರಿಗೂ ಒಂದೊಂದು ರೌಂಡ್ ಕೊಡ್ತೀನಿ ನಾನು. Okay. Ajay Kumar. He is cooking food. She is not. ಸ್ವಂತ ಹೇಳ್ಬೇಕು. One example. One example, sir. She is drawing. She is not drawing. Are she? No. ಬೇಗ. Full tell again. Is she drawing? Is not she is drawing. Isn't she drawing? Painting. Good. ಮತ್ತೆ okay, Sandarsh. It is lightning. It is not lightning. Is it lightning? Isn't it light? Correct. Okay. So who will tell another example? Basavaraj. Any example? I am talking. I am not talking. Am I talking? Am I not talking? Okay. Demo class student. ಒಬ್ಬರು ಒಂದೇ ಹೇಳ್ಬೇಕು. ಅರುಣಾ ಕುಮಾರಿ, would you like to try? Fast. ಮತ್ತೆ ಬೇರೆ ಸಂಜಯ್. One person, one example, ma. Sir, we are attending the meeting. We are not attending the meeting. Okay. Are we attending the meeting? Aren't we attending the meeting? Okay, correct. Next, Santosh, would you like to try? Santosh, ಹೇಳ್ತೀರಾ? Try ಮಾಡ್ತೀರಾ? ಸಂತೋಷ್, ನಾನು ಮಾಡ್ತಾ ಇದ್ದೀನಿ, ಈ ತರ ಹೇಳ್ಬೇಕು. ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕು. ನಾನು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀನಿ ಅಂತ ಹೇಳ್ತೀರಾ? ಸಂತೋಷ್. Okay, Aruna Kumari, you want to tell the example? Aruna Kumari. Okay, who else? Veda. Yeah, I am learning English. I am not learning English. Am I learning English? I am not learning English. Good. Lakshmi ji, will you tell? Yes, sir. She is the cleaning house. She is not cleaning the house. She is cleaning house. Is he cleaning the house? Is not cleaning the house. Isn't she cleaning the house? Okay. Good. I think all told. Sir, ma'am. Mute ಆಗ್ಬಿಟ್ಟಿತ್ತಾಗಲೇ. Okay, ಸಂತೋಷ್ ಹೇಳಿ. ಸರ್ ಯಾವ್ದ್ರ ಬಗ್ಗೆ ಹೇಳ್ಬೇಕು? I you can tell example. I am in working. I am not working. It's not working. He is working. No, am I working? Sir. I am not working. Am I working? Am I not working? Okay, I am not working. Next. Who will tell this? Next. Who has not told? He is going to market.
is not going to market. Is he going to market? Isn't he not going to market? Okay, next. She is reading a book. She is not reading a book. Is she reading a book? Isn't she reading a book? Next. Yes. She is purchasing gold. She is not purchasing gold. Is she purchasing gold? Isn't she purchasing gold? Correct. Next. Dog is barking. Dog is not barking. Is dog is barking? Is not dog is barking. Next. Next. It is darking. It is not darking. Is it darking? Is not is darking. Which darking? Barking. Darking. Darking. ಯಾವುದು ಕತ್ಲೆ ಇದೆ? No, dark is not a verb. Next. Next. Vega. Okay. Did all tell? All right. All right. Now what I'll do is I'll formally end the recording. Okay. But continuous recording ಆಗಬಾರದು, ನೋಡೋರ್ಗೆ ಇಂಟ್ರೆಸ್ಟ್ ಬರೋದಿಲ್ಲ.